ಸರ್, ವಾಲ್ಮೀಕಿ ಹಗರಣಕ್ಕಿಂತ ಮೂಡಾ ಹಗರಣನ ಬಹಳ ಸೀರಿಯಸ್ ಆಗಿ ನಿಮ್ ನಾಯಕರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರ ನಿಮ್ ಬಿಜೆಪಿ ಅವರು ಅಂತ. ಯಾಕಂತಂದ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಸ್ಟಿ ಅವರಿಗೆ ಅನ್ಯಾಯ ಆದ್ರೂ ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸೋದ್ ಬಿಟ್ಟು ಈಗ ಎಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ ಸಿಎಂ ಅವರು ಇದು ಆಗಿದ್ದಾರೆ ಅಂತ ಹೇಳಿ ಅದನ್ನೇ ಬಹಳ ರೀತಿಯಲ್ಲಿ ಸಿಎಂ ಮಾಡಿ ಒಂದು ಮೂಡಾ ಹಗರಣ ಅದು ದೊಡ್ಡ ಸೀರಿಯಸ್ ಮ್ಯಾಟ್ರೆ. ಅದ್ರ ಬಗ್ಗೆ ಚಕಾರ ಹೆಚ್ಚಿದ್ದು ಸರಿ ಇದೆ. ಆದರೆ ವಾಲ್ಮೀಕಿ ಹಗರಣ ಯಾಕಂದ್ರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದು ಮಾಡಿದೀವಿ, ಆದ್ರೆ ಅಷ್ಟು ಮಟ್ಟಿಗೆ ಬರಲಿಲ್ಲ. ಯಾಕೆ ಸರ್ಕಾರ ಬಹಳ ಮಂಡತನದಿಂದ ಇರ್ತದೆ. ಈ ಮಟ್ಟಕ್ಕೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇತ್ತು ನಮ್ಗೆ. ಯಾವುದೇ ಪಕ್ಷದ ಮುಖ್ಯಮಂತ್ರಿ ಇದ್ರೆ ಸಿದ್ದರಾಮಯ್ಯ ಬಗ್ಗೆ ಬಹಳ ಗೌರವ ಇತ್ತು. ಬಟ್ ಈ ನಡೆದಂತ ರೀತಿ ನೋಡಿದ್ರೆ ಬಹಳ ಕೆಟ್ಟ ಅನಿಸಿದೆ. ಯಾಕೆ ಅವರ ಮುಖ್ಯಮಂತ್ರಿ ಇದ್ದಾಗ SC ST OBC ಮಂದಿಗೆ ಅನ್ಯಾಯ ಆಗ್ತದಂದ್ರೆ ಇದು ಸರಿಯಲ್ಲ. ಅತಿ ತಕ್ಷಣ ಅವರು ಯಾವ್ದು ಒತ್ತಡದಲ್ಲಿ ಸಿಲುಕಿದಲ್ಲ ಹೊರಗೆ ಬಂದು ಹಿಂದಿನ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡಬೇಕಂತ ಮನವಿ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಒಂದು ಕಾಂಗ್ರೆಸ್ ನಲ್ಲಿ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಮೊದಲಿಗೆ ತಾವು ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ, ನೋಡ್ತಾ ಇರಿ, ಮುಂದೊಂದು ದಿವಸ ಅವನೇ ಮುಗಿಸ್ತಾರೆ ಅಂತ ಹೇಳಿ. ಆ ರೀತಿ ಏನಾದ್ರೂ ಷಡ್ಯಂತ್ರ ನಡೆದಿದೆಯಾ? ಯಾಕಂತಂದ್ರೆ ಈ ಹಗರಣಗಳ ಇದನ್ನ ಕಾಂಗ್ರೆಸ್ನವರೇ ಬಿಜೆಪಿ ಅವ್ರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಕೆಲವೊಂದು ವಿಷಯ ಮಾಧ್ಯಮ ಮಾತಾಡ್ಬಾರ್ದಲ್ಲ. ಆದ್ರೆ ಸಿದ್ದರಾಮಯ್ಯ ಇಳಿಸೋದು ಇರುವುದು ಅವ್ರ ಪಕ್ಷದ ಆಂತರಿಕ ಸಮಸ್ಯೆ. ನಾ ಅದ್ರ ಬಗ್ಗೆ ಎಂಟ್ರಿ ಆಗಿ ಬರೋದಿಲ್ಲ. ಆದ್ರೆ ಅವ್ರ ನೋಡ್ರಿ, ಅದು ಉದಾಹರಣೆ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು. 135-136 ಹೇಳಬೇಕು ಸಿದ್ದರಾಮಯ್ಯ ಕಾರಣ. ಯಾರೋ ಎದುರಿಸ್ಕೊಂಡು CD ಶಿವಣ್ಣ ಅಂತಾರ ಮಾತಾಡ್ರೆ ಅಲ್ಲ. ಈಗ ಮಹಾನಾಯಕನ ನಾಮಕರಣ ಬದಲಾಗಿದೆ. CD ಶಿವಣ್ಣ ಸರ್ ಮಹಾನಾಯಕ ಅಂದ್ರೆ ಅಂಬೇಡ್ಕರ್ ಹೆಸರು ಹಾಕಿರ್ತದೆ. ಮಹಾನಾಯಕನ ಅಂಬೇಡ್ಕರ್ ಹೆಸರು ಅವರು. CD ಶಿವ ಮರು ನಾಮಕರಣ ಮಾಡಿದ್ರು. ನಾನು ಕುಮಾರಸ್ವಾಮಿ ಕೂಡಿ ಮೊನ್ನೆ ಡೆಲ್ಲಿಯಲ್ಲಿ CD ಶಿವ ಅಂತ ಎದುರಿಸ್ಕೊಂಡು ನಾನೇ ತನ್ನ ಸರ್ಕಾರ ಅಂತಕ್ಕಿಂತ ಸಿದ್ದರಾಮಯ್ಯರ ಬಹುಮುಖ್ಯ ಪಾತ್ರ ಕಾಂಗ್ರೆಸ್ ಪಕ್ಷ ಇರಬಹುದು. ಅದು ಬಹುಮುಖ್ಯ ಪಾತ್ರ ಸಿದ್ದರಾಮಯ್ಯ ಇದು ಒಂದು ನೋಡ್ಬೇಕು. ಕಾರಣ ಅವ್ರಿಗೇನ ಅವ್ರ ಪಕ್ಷದಲ್ಲಿ ಅಂತರಿಕ್ಷದಿಂದ ತೆಗೆದ್ರೆ ನನ್ನ ಮಟ್ಟಿಗೆ ಅವರ ಅಧೋಗತಿ ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಅನ್ನೋದೊಂದು ಈ ಸಂದರ್ಭ ಹೆಚ್ಚಾಗಿದೆ.